ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ ನಷ್ಟಪ್ರಾಶ ಭದ್ರೇಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿ ನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಹ್ರೀಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾದ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಂಧಸ್ಯ ಜ್ಞಾನಘನಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮತಿ ಕೃಷ್ಣ ಪ್ರತ್ಸಾಯ ಬುಧಲ ಶ್ರೀಮತಿ ಜಯಪತಾಗ ಸ್ವಾಮಿ ದಿನ ನಮೋ ಅಥರ್ವನಿತಿರಮಣ ಅರವತ್ತೊಂಬತ್ತ ನಗರ ರಾಮಧಾರಿಣಿ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಬುಧಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯ ಭಾಷಾತ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 8th canto 22 ಚಾಪ್ಟರ್. ನಾವು ಬಂದು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ಬಲಿ ಚಕ್ರವರ್ತಿನಿ ಅವ್ರು ಬಂದು ಅರೆಸ್ಟ್ ಮಾಡ್ತಾರೆ ಅಲ್ವಾ. ಸೊ ನಾಗಭಾಷಣ ಎಂದು ವರ್ಣಭಾಷಣದಿಂದ ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಗುರು ಹೇಳೋದು ಕೇಳಿಲ್ಲ ಬಲಿ ಚಕ್ರವರ್ತಿ. ಆದ್ರೆ ಅವರು ಭಗವಂತನಿಗೂ ದಾನ ಕೊಡ್ಲೇಬೇಕು, ದಾನ ಕೊಟ್ಟಿದ್ದಾರೆ. ಭಗವಂತ ತ್ರಿವಿಕ್ರಮ ರೂಪ ತಗೊಂಡು ಒಂದು ಹೆಜ್ಜೆಯಿಂದ ಪೂರ್ತಿ ಭೂಮಿ ಕೆಳಗಿರೋ ಎಲ್ಲ ಪೂರ್ತಿ ಎಲ್ಲ ಮೆಷರ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಮೇಲ್ಗಡೆ ಇರೋ ಎಲ್ಲ ಲೋಹನ್ನೇ ಮತ್ತೊಂದು ಹೆಜ್ಜೆಯಲ್ಲಿ ಮೆಷರ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ 3 ಹೆಜ್ಜೆಗೆ ಜಾಗ ಇಲ್ಲ. ಅದಕ್ಕೆ ಅವ್ರನ್ನೇ ಬಲಿ ಚಕ್ರವರ್ತಿನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇವ್ರನ್ನ ಈ ತರ ಅರೆಸ್ಟ್ ಮಾಡಿದ್ರೆ ನೋಡಿ ಎಲ್ಲರಿಗೂ ಬೇಜಾರಾಗ್ತಾ ಇದೆ. ದೇವರುಗಳಾಗಲಿ ಅಸುರರುಗಳಾಗಲಿ ಸಾಮಾನ್ಯ ಮನುಷ್ಯರು ಮುನಿವರು ಋಷಿಗಳು ಎಲ್ಲರೂ ಬೇಜಾರು ಆಗ್ತಾ ಇದ್ದಾರೆ. ಇದೇನಪ್ಪ ಇವ್ರು ಬಂದು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆದ್ರೆ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದಾರಲ್ವಾ. ಏನು ಭಗವಂತ ಯಾವಾಗ ತಪ್ಪು ಮಾಡಲ್ವೇ? ಆ ತರ ಭಗವಂತ ಇವಾಗ ಬಲಿ ಚಕ್ರವರ್ತಿ ನೀ ಈ ತರ ಅರೆಸ್ಟ್ ಮಾಡಿದಾರಲ್ವಾ, ಯಾಕೆ ಈ ತರ ಇತ್ತು? ಭಗವಂತ ಯಾಕೆ ಈ ತರ ಮಾಡಿದ್ದಾರೆ? ಯಾಕಂದ್ರೆ ಅವನು ಯಾವ ತರ ವಚನ ಕೊಟ್ಟಿದ್ದಾನು ಅದು ಪ್ರಕಾರ ಅವರು ನಡ್ಕೊಂಡಿದ್ದಾರೆ ಬಲಿ ಚಕ್ರವರ್ತಿ. ಆದ್ರೆ ಭಗವಂತ ಅರೆಸ್ಟ್ ಮಾಡಿದಾರಲ್ವಾ, ಯಾಕೇನು ಎಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಇವಾಗ ಬಲಿ ಚಕ್ರವರ್ತಿ ಹೇಳ್ತಾ ಇದ್ದಾರೆ, ಓ ದೇವೋತ್ತಮ ಪರಮ ಪುರುಷ, ಎಲ್ಲ ದೇವರುಗಳಿಗೂ ಒಳ್ಳೆ ದಾರಿ ತೋರಿಸೋನು ಯಾರು ಅಂದ್ರೆ ಭಗವಂತ ನೀವೇ. ಸೊ ಆ ತರ ಇರೋ ಭಗವಂತ ನಾವು ನಿಮ್ಗೂ ಕೊಡ್ತೀನಿ ಹೇಳಿದ್ದೇನಲ್ವಾ, ಅದು ಆ ವಚನ ಬಂದು ಸುಳ್ಳು ಆಗ್ಬಾರ್ದು. ಅದಕ್ಕೋಸ್ಕರ ನೀವೇನ್ ಮಾಡಿ, ಆಲ್ರೆಡಿ ನೀವು ತಗೊಂಡ್ಬಿಟ್ಟಿದೆ, ಎಲ್ಲ ತಗೊಂಡ್ಬಿಟ್ಟಿದೆ. ಇವಾಗ 3 ಹೆಜ್ಜೆಗೂ ಜಾಗ ಇಲ್ಲ ಅಲ್ವಾ. ಸೊ ನಾವು ನಮ್ನೆ ಕೊಡ್ತೀನಿ. ಇವಾಗ ಭೂಲೋಕನೇ ಪೂರ್ತಿ ಮೆಷರ್ಮೆಂಟ್ ಮಾಡುವಾಗ ಅದು ಒಳಗಡೆ ಅಲ್ವಾ ಇವರು ಇದ್ರು. ಆದ್ರೆ ಆ ಜಾಗನೇ ಮೆಷರ್ಮೆಂಟ್ ಮಾಡೋದು ಬೇರೆ, ಆದ್ರೆ ಮನುಷ್ಯರನ್ನೇ ಆ ಜಾಗಲಿರೋ ಮನುಷ್ಯರನ್ನೇ ಮೆಷರ್ಮೆಂಟ್ ಮಾಡೋದು ಬೇರೆ ಅಲ್ವಾ. ನೀವು ಜಾಗನ ಮೆಷರ್ಮೆಂಟ್ ಮಾಡಿದ್ದೀರಾ, ಆದ್ರೆ ನಾನು ಅದಿಂದ ಶ್ರೇಷ್ಠ ಅಲ್ವಾ. ಸೊ ಇವಾಗ ನಾವು ನಮ್ನೆ ಕೊಡ್ತೀನಿ. ಅವ್ರು ಬಂದು ಹೇಳ್ತಾ ಇದ್ದಾರೆ. ಸೊ ಇವಾಗ ನನ್ನ ಐಶ್ವರ್ಯ, ನನ್ನ ಸಂಪತ್ತು ಎಲ್ಲ ಹೋಯ್ತು, ಹೋಗ್ಲಿ ಬಿಡಿ. ಎಷ್ಟೋ ವಂಚಿತನಾಗಲಿ, ನರಗ ಜೀವನ ಸಿಕ್ಲಿ, ನಾವು ಬಡವರಾಗಲಿ, ಇಲ್ಲ ನಾಗಭಾಷೆಯಿಂದ ನಮ್ಮನ್ನೇ ಬಂಧಿಸಿ ಮತ್ತೆ ಏನಾದ್ರು ನಮಗೂ ದಂಡನೆ ಕೊಡ್ಬೇಕಂದ್ರೆ ಕೊಡಿ, ಪ್ರಾಬ್ಲಮ್ ಇಲ್ಲ. ವಿಷಯ ನಮಗೂ ಭಯ ಕೊಡಲ್ಲ, ಆದ್ರೆ ನಮಗೂ ಅಪಕೀರ್ತಿ ಮಾತ್ರ ಬರಬಾರ್ದು. ಯಾಕಂದ್ರೆ ಅಪಕೀರ್ತಿ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ನಮ್ಮ ಮೇಲ್ಗಡೆ ಅಪಕೀರ್ತಿ ಬರಬಾರ್ದು. ಅದಕ್ಕೆ ನಿಮ್ 3 ಹೆಜ್ಜೆ ನಮ್ಮ ತಲೆಯಲ್ಲಿ ಇಟ್ಬಿಡಿ, ನಾನು ನಿಮ್ಗೂ ಶರಣಾಗತರಾಗ್ತಾ ಇದ್ದೀನಿ. ನೀವು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದೀರಾ, ಓಕೆ, ಏನ್ ಬೇಕಂದ್ರೆ ನೀವು ಮಾಡ್ಕೋಬಹುದು. ನೀವು
ನಮಗೂ ಒನ್ಲಿ ಅಪಕೀರ್ತಿ ಬರಬಾರ್ದು ಅಷ್ಟೇ. ಅವ್ರು ಹೇಳಿದ್ದು ಅದೇ ಹೇಳ್ತಾ ಇರೋದು. ಇವಾಗ ನಮ್ಮ ತಾಯಿ ಆಗಲಿ, ತಂದೆ ಆಗಲಿ, ಸಹೋದರನಾಗಲಿ, ಸ್ನೇಹಿತನಾಗಲಿ, ಎಲ್ಲರೂ ನಮಗೂ ಒಳ್ಳೆ ವಿಷಯಗಳು ಹೇಳ್ತಾರೆ. ಇವಾಗ ತಪ್ಪಾದ ಏನೋ ಒಂದು ವಿಷಯ ಮಾಡ್ತಾನೆ, ಅವಾಗ ಸ್ನೇಹಿತರು ಏನ್ ಮಾಡ್ತಾರೆ, ಇದು ತಪ್ಪಪ್ಪ, ಈ ತರ ಮಾಡಬಾರ್ದು ಹೇಳ್ತಾನೆ. ಸೊ ಆ ತರ ಹೇಳೋರು ಒಳ್ಳೆ ಸ್ನೇಹಿತರು. ಅದೇ ತರ ತಾಯಿ ತಂದೆ ಹೇಳ್ತಾರೆ ಈ ತರ ಮಾಡಬಾರ್ದು. ಆದ್ರೆ ಇವನೇ ದುಡ್ಡು ಎತ್ಕೊಂಡ್ ಬರ್ತಾನಲ್ವ, ಓಕೆ, ನೀವೇನೋ ಕಳ್ಳತನ ಮಾಡಿ ಕೆಲವ್ರನ್ನ ಮೋಸ ಮಾಡಿ ಏನಾದ್ರು ಮಾಡು, ಆದ್ರೆ ನಮ್ಗೆ ದುಡ್ಡು ಬೇಕು, ಆ ತರ ತಾಯಿ ತಂದೆ ಎಲ್ಲ ಒಳ್ಳೆ ತಾಯಿ ತಂದೆ ಎಲ್ಲ. ಸೊ ಯಾವ ತರ ತಾಯಿ ತಂದೆ ಒಳ್ಳೆಯವರು ಇರ್ಬೇಕು, ಅವರು ಧರ್ಮ ಪ್ರಹಾರ, ನ್ಯಾಯ ಪ್ರಹಾರ, ಆ ತರ ಯಾರು ನಡ್ಕೊಳ್ತಾರೋ ಆ ತರ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಸೊ ಆ ಥರನೇ ಜೀವನ ನಡೆಸ್ಬೇಕು, ಯಾರು ನೋಗಿಸ್ಬಾರದು. ಸೊ ಈ ಥರ ಎಲ್ಲ ಹೇಳ್ಕೊಟ್ಟು ಬೆಳೆಸ್ತಾರಲ್ವಾ, ಆ ತಾಯಿ ತಂದೆ ಒಳ್ಳೆ ತಾಯಿ ತಂದೆ. ಇವಾಗ ಭಗವಂತ, ಇವಾಗ ನೀವು ನಮಗೂ ತಾಯಿ ತಂದೆ ಸಹೋದರ ಸ್ನೇಹಿತ ಏನಾಗಿರ್ಲಿ, ಸೊ ನಾನೇನೋ ತಪ್ಪು ಮಾಡಿದ್ದೀನಿ ಸ್ವಾಮಿ, ಸೊ ಆ ಥರ ಒಳ್ಳೆ ವಿಷಯಕ್ಕೋಸ್ಕರ ನನ್ನ ಫ್ಯಾಮಿಲಿ ನಮ್ಮನ್ನೇ ದಂಡಿಸಿದ್ರೆ ಅದು ತಪ್ಪು ಅನಿಸುತ್ತಾ? ಏನು ಇಲ್ಲ, ಒಳ್ಳೇದೇ. ಆ ಥರ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ಒಳ್ಳೆ ತಾಯಿ ತಂದೆ ಇಲ್ಲ, ಒಳ್ಳೆ ಸಹೋದರ ಇಲ್ಲ, ಒಳ್ಳೆ ಸ್ನೇಹಿತ ಅಲ್ಲ. ಸೊ ಶಿಕ್ಷೆ ಕೊಡಿ. ನಾವೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ನೀವು ನಮ್ಗೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಈ ಶಿಕ್ಷೆ ಕೊಡೋದು ನಮ್ಗೇನು ವ್ಯಸನ ಆಗಿಲ್ಲ ಬಿಡಿ. ಯಾಕಂದ್ರೆ ಇಲ್ಲಿ ಬಂದು ಅವ್ರೇನ್ ಹೇಳ್ತಾರೆ, ಓ ದೇವೋತ್ತಮ ಪರಮ ಪುರುಷ, ನೀವೇ ಎಲ್ಲ ಅಸುರರಿಗೂ ಸ್ನೇಹಿತ, ನೀವು ಏನೋ ಒಂದು ವಿರೋಧಿ ತರ ನಾಟಕ ನಡೆಸ್ತಾ ಇದೀಯ ಸ್ವಾಮಿ. ಆದ್ರೆ ನನ್ ತರ ಒಂದು ಅಸುರ ಪೊಯ್ ಅಹಂಕಾರ, ಪೊಯ್ ಗೌರವ ನೋಡ್ತಾ ಇರೋನು ನಾನು. ನೀವು ನಮ್ನಿ ಈ ತರ ಶಿಕ್ಷೆ ಕೊಡೋದಿಂದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಇಲ್ಲಂದ್ರೆ ನಾವು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತೀವಿ. ಸೊ ಇವಾಗ ನೀವು ಶಿಕ್ಷೆ ಕೊಟ್ಟಿದ ಮೇಲ್ಗಡೆ ಆ ತಪ್ಪು ನಾವು ಇದು ಮಾಡಬಾರದು. ಅದಕ್ಕೆ ಭಗವಂತ ಈ ತರ ನಮಗೂ ಶಿಕ್ಷೆ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಾಗುತ್ತೆ. ಅದೇ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಸೊ ಇವಾಗ ನನ್ ಪೊಯ್ ಅಹಂಕಾರ, ದುರಹಂಕಾರ, ಪೊಯ್ ಅಹಂಕಾರ ದುರಹಂಕಾರ ಎಲ್ಲ ನಮ್ಮನ್ನ ಬಿಟ್ಟು ಹೋಗಬೇಕು, ನಾವು ಈ ತರ ಮಾಡ್ತಾ ಇದೀಯ ಸ್ವಾಮಿ. ಸೊ ನಿಮ್ಮ ಹತ್ರ ಎಷ್ಟೋ ಅಸುರರುಗಳು ವಿರೋಧ ಭಾವ ಎಂದು ಇರ್ತಾರೆ. ಕೆಲವರು ಅಷ್ಟಾಂಗ ಯೋಗ ಪೂರ್ಣತ್ವ ಮಾಡಿ ಇರ್ತಾರೆ. ಆದ್ರೆ ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಬೇಕಾಗುತ್ತೆ. ಸೊ ಭಗವಂತನ ಗೊತ್ತು ಯಾರಿಗೆ ಏನ್ ಕೊಡ್ಬೇಕು. ಭಗವಂತ ಆ ತರ ಯಾರ್ಗ್ ಬೇಕಂದ್ರೆ ಏನ್ ಬೇಕಂದ್ರೆ ಕೊಡ್ಬೋದು, ಆ ತರ ಇಲ್ಲ. ಯಾರಿಗೆ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ ಭಗವಂತನ ಗೊತ್ತು. ಸೊ ಇವಾಗ ನೀವು ಈ ತರ ನಮ್ನೆ ಅರೆಸ್ಟ್ ಮಾಡಿದ್ಯಲ್ವಾ, ಸೊ ನಮಗೂ ಏನ್ ನಾಚಿಕೆ ಬಂದಿಲ್ಲ. ನೀವು ನಮಗೆ ಬಂಧಿಸಿದೀಯಲ್ವಾ, ಈ ಬಂಧಿಸಿದೊಂದು ಈ ನಾಗಭಾಷೆ ನಮ್ನೆ ಬಂಧಿಸಿದ್ದೀರಾ. ಸೊ ಇದರಿಂದ ನಮ್ಗೆ ನಾಚಿಕೆ ಬಂದಿಲ್ಲ, ಏನು ಒಂದು ಕ್ಲೇಶವೂ ಇಲ್ಲ ಬಿಡಿ. ಏನೋ ನಮ್ಮ ಒಳ್ಳೇದಕ್ಕೋಸ್ಕರ ನೀವು ಮಾಡ್ತೀಯಾ ಸ್ವಾಮಿ. ಸೊ ನೀನ್ ಭಕ್ತರುಗಳು, ನಿನ್ ಭಕ್ತನಾಗಿರೋನು ಯಾರು? ನನ್ನ ತಾತ ಪ್ರಹ್ಲಾದರು. ಆ ಪ್ರಹ್ಲಾದರು ಯಾವಾಗ ನಿಮ್ಗೆ ಅಷ್ಟು ಭಕ್ತಿ ಮಾಡಿದ್ದಾರೆ. ಸೊ ಅದಕ್ಕೆ ಅವರ ತಂದೆ ಹಿರಣ್ಯಕಶಿಪು ಏನೇನು ಹಿಂಸೆ ಕೊಟ್ಟಿದಾರೋ ಅದೆಲ್ಲ ಅವ್ರಿಗೂ ಏನೇ ಒಂದು ಏನು ನೋವೇ ಆಗಿಲ್ಲ. ಯಾಕಂದ್ರೆ ನನ್ನ ತಾತ ಭಗವಂತ ನಿನ್ ಕಮಲದ ಪಾದ ಇಟ್ಕೊಂಡಿರ್ತಾರೆ. ಅಷ್ಟು ಭಗವಂತ ನಿನ್ ಮೇಲ್ಗಡೆ ನನ್ನ ತಾತಕ್ಕೆ ಅಷ್ಟೊಂದು ವಿಶ್ವಾಸ, ಯಾವಾಗ ಅವ್ರ ವಿಶ್ವಾಸನೇ ಬಿಟ್ಟೇ ಕೊಟ್ಟಿಲ್ಲ. ಅಷ್ಟು ನಂಬಿಕೆಯಿಂದ ನಿಮ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಹ್ಲಾದನಿಗೂ ಎಷ್ಟು ದುಃಖ, ಎಷ್ಟು ಕಷ್ಟಗಳು ಕೊಟ್ಟಿದ್ದಾರೆ ಅವರ ತಂದೆ. ಆದ್ರೆ ಆ ಎಲ್ಲಾ ದುಃಖದಿಂದ, ಎಲ್ಲಾ ಕಷ್ಟಗಳಿಂದ, ಕ್ಲೇಶಗಳಿಂದ
ಯಾರು ಬಿಡುಗಡೆ ಮಾಡಿದ್ದು? ಭಗವಂತ ನೀವೇ ಅಲ್ವಾ? ನೀವ್ ಮಾಡಿದಿಂದಲ್ವಾ ಈ ತರ ಎಲ್ಲ ಆಗಿದೆ. ಆಕ್ಚುಲಿ ಈ ಜೀವನ ಒಡೆಯ ಯಾರು? ಭೌತಿಕ ಜೀವನ ಅಂದ್ರೆ ಏನು? ಸೊ ನಿಜವಾಗಿ ಈ ಭೌತಿಕ ಲೋಕಲ್ಲಿ ಅದು ಭಗವಂತನ ಸೇವೆಯಲ್ಲಿ ಜಾಸ್ತಿ ಕೊಳ್ಳೆ ಹೊಡಿತಾ ಇದ್ದಾರೆ. ಸೊ ಈ ತರ ರಿಲೇಷನ್ ಇಂದ ಏನ್ ಪ್ರಯೋಜನ? ಮತ್ತೆ ಹೆಂಡತಿಯಿಂದ ಏನ್ ಪ್ರಯೋಜನ? ಈ ಭೌತಿಕಲ್ಲಿ ಎಷ್ಟೋ ಕಷ್ಟಗಳು ಇರುತ್ತೆ. ಇವಾಗ ಈ ಭೌತಿಕಲ್ಲಿ ಕುಟುಂಬ, ಮನೆ, ದೇಶ ಮತ್ತೆ ಪ್ರಜೆಗಳು, ಸೊ ಇವರೆಲ್ಲ ಇಂದು ಏನ್ ಪ್ರಯೋಜನ? ಯಾಕಂದ್ರೆ ಎಲ್ಲರೂ ಅವರವರು ಆ ಜೀವನ ಶಕ್ತಿ, ಆಯುಷ್ ಶಕ್ತಿನೇ ವ್ಯರ್ಥ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ವೇಸ್ಟ್ ಮಾಡ್ತಾ ಇದ್ದಾರೆ? ಸೊ ಭಗವಂತನಕ್ಕೂ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಸೊ ನಮ್ಗೆ ಭಗವಂತ ಕೊಟ್ಟಿರೋ ಬಾಯಿಂದ ಭಗವಂತನ ಹರಿನಾಮ ಹೇಳ್ಬೇಕು. ಅದೇ ತರ ಈ ಕೈಯಿಂದ ಭಗವಂತನ ಸೇವೆಯಲ್ಲಿ ಇರ್ಬೇಕು. ಸೊ ನಮ್ಮ ಇಂದ್ರಿಯಗಳು ಎಲ್ಲ ಏನ್ ಮಾಡ್ಬೇಕು? ಭಗವಂತನ ಸೇವೆಯಲ್ಲಿ ಇರ್ಬೇಕು. ಅದು ಬಿಟ್ಟು ಈ ಭೌತಿಕ ಸುಖಭೋಗಗಳಲ್ಲಿ ಅನುಭವಿಸಿ ಎಷ್ಟೋ ಕಷ್ಟಗಳು ಈ ಮನುಷ್ಯರು ಏನ್ ಮಾಡ್ತಾರಂತೆ, ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಚಕ್ರ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಇದರಿಂದ ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ, ಭಗವಂತನ ಹರಿನಾಮ ಮಾತ್ರ. ಓಕೆ, ಸೊ ಈ ತರ ಎಲ್ಲಾ ಕಷ್ಟಗಳೊಂದು ಎಲ್ಲಾರನ್ನು ಬಿಡುಗಡೆ ಮಾಡಿಸೋರು ಯಾರು ಅಂದ್ರೆ ಭಗವಂತ ನೀವೇ. ಸೊ ಇವಾಗ ಅದಾದ್ರು ಒಂದು ಲಿಮಿಟ್ ಇರ್ತಲ್ವಾ, ಆದ್ರೆ ಭಗವಂತ ನಿಮ್ಗೂ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್. ಅಷ್ಟೊಂದು ಜ್ಞಾನ ಇರೋನು ಭಗವಂತ ನೀವೇ. ಈ ಲೋಕಲ್ಲಿ ಸಾಮಾನ್ಯ ಮನುಷ್ಯರು ಎಲ್ಲರಿಗೂ ಭಯ ಅನ್ನೋದು ಒಂದಿರುತ್ತೆ, ಆದ್ರೆ ಭಗವಂತ ನಿಮ್ಗೂ ಭಕ್ತಿ ಮಾಡೋರು ಎದಕ್ಕೂ ಭಯ ಪಡೋದೇ ಇಲ್ಲ. ಯಾಕಂದ್ರೆ ಅವರು ಯಾವಾಗ ಅಷ್ಟೊಂದು ನಂಬಿಕೆಯಿಂದ ಇರ್ತಾರೆ. ಇವಾಗ ಈ ಅಸುರ ನண்பர்கள் ಸ್ನೇಹಿತರುಗಳು, ಸೊ ಆ ಅಸುರ ಸ್ನೇಹಿತರು ಏನ್ ಹೇಳ್ಕೊಡ್ತಾರೆ? ಏನ್ ಹೇಳ್ಕೊಡ್ತಾರೆ? ಯಾಕಂದ್ರೆ ಇವರು ಪ್ರಹ್ಲಾದನೇನು ಹೇಳಿದ್ದಾರೆ? ಎಲ್ಲರಿಗೂ ಭಕ್ತಿ ಕೊಟ್ಟಿದ್ದಾರೆ. ಆ ಭಕ್ತಿ ಅನ್ನೋದು ಆ ಪೂರ್ತಿ ಅಸುರ ವಂಶಕ್ಕೆ ಇವಾಗ ಬಂದ್ಬಿಟ್ಟಿದೆ. ಇವಾಗ ಅಸುರ ನண்பர்களಾಗಿ ಇರಲಿ, ಅವ್ರಿಗೂ ಭಕ್ತಿ ಬಂದ್ಬಿಟ್ಟಿದೆ. ಸೊ ಇವಾಗ ಭಗವಂತ ನೀವೇನು ಎಲ್ಲ ಜೀವರಾಶಿಗಳಿಗೂ ತಂದೆ, ನಮ್ಮ ಅಸುರಗಳಿಗೂ ನೀವೇ ಅಷ್ಟೊಂದು ಸ್ನೇಹಿತ. ನಾವು ನಿಮ್ಮ ಪಾದಕ್ಕೂ ಶರಣಾಗತರಾಗ್ತಾ ಇದ್ದೀವಿ. ಯಾಕಂದ್ರೆ ಭಗವಂತನೇ ತಂದೆ, ಭಗವಂತನೇ ನಮ್ಗೂ ಸ್ನೇಹಿತ, ಭಗವಂತನೇ ನಮ್ಗೂ ಎಲ್ಲ ಜೀವನ ಉಪಾಯ. ಅವನು ಬಿಟ್ಟಿದ್ರೆ ಬೇರೆ ಏನೇ ಇಲ್ಲ ಈ ಲೋಕಲ್ಲಿ. ಸೊ ಇವಾಗ ಆ ಭಗವಂತನ ಅನುಗ್ರಹದಿಂದ ಇವಾಗ ನಮ್ಮ ಹತ್ರ ಏನೇ ಇಲ್ಲ, ಎಲ್ಲ ಭಗವಂತ ನಿಮ್ಮ ಹತ್ರ ಇರೋದು. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಒಂದೊಂದು ಕ್ಷಣಲ್ಲಿ ಮರಣ ಬರುತ್ತೆ. ಸೊ ಯಾ ಕ್ಷಣಲ್ಲಿ ನಮಗೂ ಮರಣ ಬರುತ್ತೆ ಅದು ಗೊತ್ತಿಲ್ಲ ಅಲ್ವಾ? ಸೊ ಆ ಥರ ಯಾ ಕ್ಷಣ ಬೇಕಂದ್ರೆ ನಮಗೂ ಪ್ರಾಣ ಹೋಗ್ಬೋದು. ಆದರೆ ಆ ಥರ ಇರುವಾಗ ನಾವು ಏನಿಲ್ಲ ಶಾಶ್ವತವಾಗಿ ಇರೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ತಾತ್ಕಾಲಿಕವಾಗ ಇರೋ ಈ ಜಾಗಕ್ಕೆ, ತಾತ್ಕಾಲಿಕವಾಗ ಇರೋ ಈ ಐಶ್ವರ್ಯ ಸಂಪಾದನೆ ಮಾಡಬೇಕು, ಯಾಕ ಸುತ್ತಾಡೋದು? ಯಾಕಂದ್ರೆ ಅದು ಬಂದು ನಿರಂತರ ಅಲ್ಲ. ನಿರಂತರವಾಗಿ ಈ ಲೋಕಲ್ಲಿ ಏನಾದ್ರು ಇರುತ್ತಾ? ಇನ್ನು ಇಲ್ಲ. ಯಾರೋ ಹುಟ್ಟಿದವರು ನಿರಂತರ ಆಗಿರ್ತಾರ? ಇಲ್ಲ. ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಚಕ್ರ ಒಳಗಡೆ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ಹುಟ್ಟೋರು ಎಲ್ಲರೂ ತೀರು ಹೋಗ್ತಾರೆ.
ಈ ಲೋಕಲ್ ಇದು ಶಾಶ್ವತವಾಗಿರುತ್ತೆ ಹೇಳೋದು ಏನೇ ಇಲ್ಲ. ಸೊ ಆ ತರ ಇರುತ್ತೆ. ಇಲ್ಲಿ ಎಲ್ಲ ಪ್ರಹ್ಲಾದನು ಆ ತರ ಎಲ್ಲರಿಗೂ ಟ್ರೈನಿಂಗ್ ಮಾಡಿ ಇಟ್ಟಿದ್ದಾರೆ ನೋಡಿ. ಪ್ರಹ್ಲಾದನು ಎಲ್ಲರಿಗೂ ಭಕ್ತಿನ ಕೊಟ್ಟಿರ್ತಾರೆ. ಓ ಭಗವಂತ, ನೀವೇ ಗುರು, ನೀವೇ ಶ್ರೇಷ್ಠ. ಇವಾಗ ಬಲಿ ಚಕ್ರವರ್ತಿ ಹೇಳ್ತಾ ಇದ್ದಾರೆ, ಭಗವಂತ ನಿಮ್ಗೂ ಪ್ರಿಯವಾಗಿ ಇರೋ ಪ್ರಹ್ಲಾದ್ ಮಹಾರಾಜು ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಇವಾಗ ಪ್ರಹ್ಲಾದ್ ಮಹಾರಾಜ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಪ್ರಹ್ಲಾದ್ ಮಹಾರಾಜ್ ನೋಡುವಾಗ, ಯಾಕಂದ್ರೆ ದೊಡ್ಡೋರಲ್ವಾ, ದೊಡ್ಡೋರು ಬರುವಾಗ ಏನ್ ಮಾಡ್ಬೇಕು, ಎದ್ದೊಳ್ಳಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಆದ್ರೆ ಅಷ್ಟು ದೊಡ್ಡ ಪ್ರಹ್ಲಾದ್ ಮಹಾರಾಜು ಅಲ್ಲಿ ಬರ್ತಾ ಇದ್ದಾರೆ, ಬಂದ್ಬಿಟ್ಟಿದ್ದಾರೆ. ಇವಾಗ ಇವರು ನಮಸ್ಕಾರ ಮಾಡಕ್ಕ, ಯಾಕಂದ್ರೆ ಇವರನ್ನೇ ಬಂಧಿಸಿದ್ದಾರೆ, ನಾಗಭಾಷೆಂದು ಬಂಧಿಸಿದ್ದಾರೆ. ಸೊ ಏನೋ ಕತ್ತಲ್ಲಿ ಉತ್ಪತ್ತಿ ಆಗಿದ ಒಂದು ಚಂದ್ರ ತರ ಅಷ್ಟೊಂದು ಪ್ರಕಾಶವಾಗಿದಾರಂತೆ ಯಾರು, ಪ್ರಹ್ಲಾದರು. ಬಲಿ ಚಕ್ರವರ್ತಿ ನೋಡ್ತಾ ಇದ್ದಾರೆ, ನೋಡಿ ಎಷ್ಟು ದೊಡ್ಡ ಭಾಗ್ಯಶಾಲಿ. ಅಷ್ಟೊಂದು ಕಪ್ಪಾಗ ಅವರ ತಾತ ಪ್ರಹ್ಲಾದ್ ಮಹಾರಾಜನ್ ನೋಡ್ತಾರೆ. ಅಷ್ಟು ಗಂಭೀರವಾಗಿ ಅಷ್ಟು ಉದ್ದವಾಗಿದ್ದಾರಂತೆ ಪ್ರಹ್ಲಾದ್ ಮಹಾರಾಜು. ಎಲ್ಲೋ ಕಲರು ಧೋತಿ ಎಲ್ಲ ಹಾಕೊಂಡಿರ್ತಾರೆ, ಅಷ್ಟು ಅಲಂಕಾರವಾಗಿದ್ದಾರಂತೆ. ದೊಡ್ಡ ದೊಡ್ಡ ಕೈಗಳು ಇರುತ್ತಂತೆ. ಆ ತರ ಅವರದು ಕಣ್ಣು ಯಾವ ತರ ಇದೆ, ಕಮಲದ ಹೂ ತರ ಇರುತ್ತಂತೆ. ಈ ಪ್ರಹ್ಲಾದ್ ಮಹಾರಾಜು ಎಲ್ಲರಿಗೂ ಪ್ರಿಯ, ಎಲ್ಲರಿಗೂ ಪ್ರೀತಿ ಅಂದ್ರೆ ಪ್ರಹ್ಲಾದ್ ಮಹಾರಾಜೆ. ಆತರ ಎಲ್ಲರ ಹತ್ರನೂ ಇವರು ಬಂದು ಪ್ರೀತಿ ತೋರಿಸ್ತಾರಂತೆ. ಆ ಪ್ರಹ್ಲಾದ್ ಮಹಾರಾಜು ಬಂದ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿ ಬಲಿ ಚಕ್ರವರ್ತಿಗೆ ಎದ್ದೊಳಿ ಅವ್ರಿಗೂ ನಮಸ್ಕಾರ ಮಾಡಕ್ಕ ಆಗಲ್ಲ, ಯಾಕಂದ್ರೆ ಕೈ ಬ್ಯಾಕ್ ಸೈಡ್ ಇಟ್ಟು ಕಟ್ಬಿಟ್ಟಿದ್ದಾರೆ ನಾಗಭಾಷೆಯಿಂದ. ಇವಾಗ ಪ್ರಹ್ಲಾದ್ ಮಹಾರಾಜ್ ಬಂದು ನಿಲ್ಕೊಂಡ್ ಇರ್ತಾರೆ. ಬಂದ ಮೇಲ್ಗಡೆ ಇವರು ಈ ತರ ಏನೋ ತಲೆಯಿಂದ ಒನ್ಲಿ ಈ ತರ ನಮಸ್ಕಾರ ಮಾಡ್ತಾರೆ ಅಷ್ಟೇ. ಸೊ ಬಲಿ ಚಕ್ರವರ್ತಿ ಪರಿಸ್ಥಿತಿನಿ ಪ್ರಹ್ಲಾದ್ ಮಹಾರಾಜ್ ನೋಡ್ತಾ ಇದ್ದಾರೆ. ಓ ದೇವೋತ್ತಮ, ಇವಾಗ ಭಗವಂತನೇ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ. ಏನ್ ಹೇಳ್ತಾರೆ, ಓ ದೇವೋತ್ತಮ, ಸುನಂತರ್ ತರ ಇರೋ ದೊಡ್ಡ ದೊಡ್ಡ ವೈಷ್ಣವರುಗಳು ಸಗಾಕಲು ಯಾವಾಗ ನಿಮ್ಗೂ ಸೇವೆ ಮಾಡ್ತಾ ಇರ್ತಾರೆ. ಸೊ ಆ ತರ ಇರುವಾಗ ಇವಾಗ ನಿಮ್ ಮುಂದೆ ನಾವು ನಿಲ್ಕೊಂಡಿದ್ದೀನಿ, ನಿಮ್ ದರ್ಶನ ನಮ್ಗೆ ಸಿಕ್ಬಿಟ್ಟಿದೆ ಸ್ವಾಮಿ. ಸೊ ಆ ಭಗವಂತನ ನೋಡಿದ ಕ್ಷಣ ಅಷ್ಟು ಆನಂದ ಭಾಷೆ ಬರ್ತಾ ಇದೆ ಅಂತೆ ಯಾರಿಗೂ, ಪ್ರಹ್ಲಾದರ್ಗೂ. ಇವಾಗ ಭಗವಂತನ ನೋಡಿದ ಕ್ಷಣ ಕೆಳಗೆ ಬಿದ್ದು ಭಗವಂತನಿಗೂ ಅವರು ಧನ್ಯವಾದ ಪ್ರಣಾಮ ಮಾಡ್ತಾ ಇದ್ದಾರೆ, ನಮಸ್ಕಾರಗಳು ಮಾಡ್ತಾ ಇದ್ದಾರೆ. ಸೊ ಇವಾಗ ಪ್ರಹ್ಲಾದನು ಪ್ರಾರ್ಥನೆಗಳು. ಸೊ ಪ್ರಹ್ಲಾದನ್ ಏನ್ ಹೇಳ್ತಾರೆ, ಓ ದೇವೋತ್ತಮ ಪರಮ ಪುರುಷ, ಸೊ ಈ ಸ್ವರ್ಗ ರಾಜ ಆ ಪದವಿನಿ ಕೊಟ್ಟಿರೋದು ಯಾರು, ಭಗವಂತ ನೀವೇ. ದೊಡ್ಡ ಐಶ್ವರ್ಯ ಕೊಡೋದು ನೀವೇ. ಸೊ ಆ ತರ ಇರುವಾಗ ನೀವೇ ಕಿತ್ತಾಟ್ಕೊಂಡಿದೀಯಾ ಅಂದ್ರೆ ಏನೋ ನನ್ನ ಮೊಮ್ಮಗ ತಪ್ಪು ಮಾಡಿರ್ತಾನೆ ಇಲ್ವಾ, ಅದಕ್ಕೆ ಭಗವಂತ ಕೊಟ್ಟಿರೋನು ನೀವೇ, ತಗೊಳ್ಳೋನು ನೀವೇ. ಓಕೆ, ಯಾಕಂದ್ರೆ ಇಲ್ಲಿ ಬಂದು ಏನಾವುದು ತಪ್ಪು ಮಾಡಿರ್ಬೋದು ನನ್ನ ಮೊಮ್ಮಗ, ಏನೋ ಅಜ್ಞಾನಲ್ಲಿ ಮನುಷ್ಯರು ಎಲ್ಲರೂ ತಪ್ಪು ಮಾಡ್ತಾರಲ್ವಾ. ಸೊ ಆ ತರ ಅಜ್ಞಾನಲ್ಲಿ ಏನೋ ತಪ್ಪು ಮಾಡಿರ್ಬೋದು. ಸೊ ಅದಕ್ಕೆ ನೀವು ಈ ತರ ಮಾಡ್ತಾ ಇದ್ದೀರಾ. ನೀವು ಏನ್ ಮಾಡಿದ್ರೂ ಅದು ಒಳ್ಳೇದೇ, ಯಾಕಂದ್ರೆ ನೀವು ಒಳ್ಳೇದೇ ಮಾಡ್ತಾ ಇರ್ತೀರ. ಯಾಕಂದ್ರೆ ಜಾಸ್ತಿ ಸಂಪತ್ತು ಇರೋರ್ಗೂ ಅವ್ರಿಗೊಂದು ಕೊಳಪ ಬಂದ್ಬಿಡುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಒಂದೇ ನಿಮಿಷ. ಭೌತಿಕವಾದ ಐಶ್ವರ್ಯ ಕೆಲವ್ರಿಗೆ ಏನ್ ಮಾಡುತ್ತಂತೆ, ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, ಅವನಿಗೂ ಅಹಂಕಾರ ಬಂದ್ಬಿಡುತ್ತೆ. ಯಾವ ತರ ಅಂದ್ರೆ ಇವಾಗ ಜಾಸ್ತಿ ಸಂಪತ್ತು ಇದೆ ಅನ್ಕೊಳ್ಳಿ,
ಸೊ ಅಷ್ಟು ಐಶ್ವರ್ಯ ಇರುವಾಗ ಅವನಿಗೂ ಅಹಂಕಾರ ಬರುತ್ತೆ. ಜಾಸ್ತಿ ಆ ದೊಡ್ಡ ಏನದು ಒಳ್ಳೆ ಕುಲದಲ್ಲಿ ಹುಟ್ಟಿರೋರು ಅಹಂಕಾರ ಬರುತ್ತೆ. ಒಳ್ಳೆ ಸೌಂದರ್ಯವಾಗಿರ್ತಾರೆ, ಅಷ್ಟೊಂದು ಸೌಂದರ್ಯ ಎಲ್ಲರನ್ನ ಆಕರ್ಷಣೆ ಮಾಡ್ತಾನ, ಆವಾಗ ಅಹಂಕಾರ. ಸೊ ಈ ತರ ಒಂದೊಂದು ವಿಷಯಕ್ಕೆ ಏನಾಗುತ್ತಂತೆ, ಮನುಷ್ಯರಿಗೂ ಅಹಂಕಾರ ಬರುತ್ತೆ. ಆದ್ರೆ ನಾವು ದೇವೋತ್ತಮ ಪರಮ ಪುರುಷನು ಆ ಭಗವಂತ ಯಾವ ತರ ಹೇಳ್ತಾರೋ ಆ ತರ ನಮ್ ಜೀವನ ನಡೆಸ್ಬೇಕಂತೆ. ನಮ್ ಇಂದ್ರಿಯಗಳು ಎಲ್ಲ ಭಗವಂತನಿಗೆ ಸೇವೆ ಮಾಡಬೇಕು. ಅದು ಬಿಟ್ಟು ನಮ್ ಇಂದ್ರಿಯಗಳಿಂದ ನಾವು ಸೇವೆ ಮಾಡ್ಕೊಂಡು ನಮ್ ಸುಖ ಅನುಭವಿಸ್ತಿರೋದೆಲ್ಲ ಪಾಪ ಆಗುತ್ತೆ. ಓ ಭಗವಂತ, ನಾನು ನಿಮ್ಗೂ ವಂದನೆಗಳು ಸಮರ್ಪಣೆ ಮಾಡ್ತೀನಿ ಅವರು ಹೇಳಿ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಂದು ಏನ್ ಹೇಳ್ಬೇಕು, ಅಯ್ಯೋ ನಮ್ಮ ಮಗನ ಬಿಟ್ಬಿಡು ಸ್ವಾಮಿ ಆತರ ಹೇಳ್ಬೇಕಲ್ವಾ, ಹೇಳೇ ಇಲ್ಲ ನೋಡಿ. ಅವನೇನ ತಪ್ಪು ಮಾಡಿರ್ತಾನೆ ಸ್ವಾಮಿ, ಅದಕ್ಕೆ ಈ ತರ ಅರೆಸ್ಟ್ ಮಾಡಿದೆ, ಒಳ್ಳೇದು ಒಳ್ಳೇದು ಮಾಡಿ ಮಾಡಿ ನೋಡಿ. ಈ ತರ ಒಂದು ತಾತ ಬಂದು ನಿಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನ ನೋಡಿದ ಕ್ಷಣ ಬ್ರಹ್ಮಗೂ ಬೇಜಾರಾಯ್ತಂತೆ, ಏನಪ್ಪ ಇದು, ಆಕ್ಚುಲಿ ಬಲಿ ಮಹಾರಾಜ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಮತ್ತೆ ಭಗವಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಪ್ರಹ್ಲಾದನ್ ಬಂದಿದ್ದಾನೆ, ಭಗವಂತ ನಮಸ್ಕಾರ ಮಾಡಿಬಿಟ್ಟು ಸ್ವಾಮಿ ಏನಾರು ರಿಕ್ವೆಸ್ಟ್ ಮಾಡ್ತಾನೆ ನೋಡಿದ್ರೆ ರಿಕ್ವೆಸ್ಟೇ ಮಾಡಿಲ್ಲ. ಏನೋ ತಪ್ಪು ಮಾಡಿರ್ತಾನೆ ಭಗವಂತ, ನೀವ್ ಏನ್ ಮಾಡ್ತಾ ಎಲ್ಲ ಒಳ್ಳೇದೇ, ಎಲ್ಲ ಕರೆಕ್ಟೇ ಹೇಳ್ಬಿಟ್ಟು ಈ ತರ ಸುಮ್ನೆ ನಿಲ್ಕೊಂಡಿರ್ತಾರೆ. ಅದಕ್ಕೆ ಬ್ರಹ್ಮ ಏನ್ ಮಾಡ್ತಾರೆ ಅಂದ್ರೆ, ಓಕೆ ನಾವುದು ಅವ್ರಿಗೂ ಸಪೋರ್ಟ್ ಮಾಡೋಣ, ರಿಕ್ವೆಸ್ಟ್ ಮಾಡಿ ಭಗವಂತ ಹತ್ರ ಸಪೋರ್ಟ್ ಮಾಡೋಣ ಹತ್ರ ಬರುವಾಗ ಆ ಸಮಯಲ್ಲಿ ಯಾರು ಶ್ರೀಮತಿ ವಿಂಧ್ಯಾವಳಿ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ. ವಿಂಧ್ಯಾವಳಿ ಯಾರು, ಬಲಿ ಚಕ್ರವರ್ತಿನ ಹೆಂಡತಿ. ಯಾವ ತರ ಅವ್ರ ಗಂಡನಿ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿದಾರೆ ಅವರು. ಅಷ್ಟು ನೋಡ್ಬಿಟ್ಟು ಅವರು ದೊಡ್ಡ ಭಕ್ತರಲ್ವಾ, ಆ ವಾಮನ ದೇವರು ಆ ಉಪೇಂದ್ರನ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಒಂದೇ ನಿಮಿಷ. ಹರೇ ಕೃಷ್ಣ. ಓಕೆ, ಇವಾಗ ವಿಂಧ್ಯಾವಳಿ ಹೇಳ್ತಾ ಇದ್ದಾರೆ, ಭಗವಂತ ನೀವೇ, ಯಾಕಂದ್ರೆ ಭಗವಂತ ನೀವೇ ಓನರು. ಓಕೆ, ನಾವೆಲ್ಲ ಇಲ್ಲಿ ಭಗವಂತನೇ ಏನು ಓನರು, ನಾವೆಲ್ಲ ಇಲ್ಲಿ ರೆಂಟ್ಗೆ ಇದೀವಿ. ಓಕೆ, ಆ ತರ ರೆಂಟ್ಗೆ ಇರುವಾಗ ಭಗವಂತ ಈ ಮನೇನಿ ನಾವು ನಿಮ್ಗೆ ಕೊಡ್ತೀನಿ ಹೇಳಿದ್ರೆ ಎಷ್ಟೊಂದು ನಗು ಬರ್ತೆ. ಭಗವಂತನೇ ಓನರು, ನಾವು ಇಲ್ಲಿ ರೆಂಟ್ಗಿದೀವಿ, ರೆಂಟಿಲಿರೋ ನಾವೇನು ಅವ್ರ ಮನೇನೆ ಅವ್ರಿಗೆ ಕೊಡೋದು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಅದೇ ಇಲ್ಲಿ ವಿಂಧ್ಯಾವಳಿ ಹೇಳ್ತಾ ಇರೋದು, ಓ ಭಗವಂತ ಈ ಪೂರ್ತಿ ಪ್ರಪಂಚಕ್ಕೂ ಯಜಮಾನರು ನೀವೇ. ಆದ್ರೆ ಈ ಭೌತಿಕ ಲೋಕದಲ್ಲಿ ನೋಡಿ, ಈ ಮೂಢರ್ಗಳು, ಬುದ್ಧಿ ಇಲ್ಲದವರು, ಈ ಮನುಷ್ಯರು ನೋಡಿ ಭೌತಿಕ ಸುಖಭೋಗವನ್ನು ಅನುಭವಿಸ್ಕೊಂಡು ನಿಮ್ ಸಂಪತ್ತು, ನಿನ್ನ ಐಶ್ವರ್ಯ ನಿಮ್ಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ನಾಚಿಕೆ ಇಲ್ವೇ ಇವ್ರಕಲ್ಲ? ನಿನ್ ಸಂಪತ್ತಿನ ನಿನ್ಗೆ ಕೊಡ್ತಾ ಇದ್ದಾರೆ, ಇದ್ರ ಬೇರೆ ಅವ್ರಿಗೂ ಗೌರವ ಅಂತೆ ನೋಡಿ, ಸ್ವಲ್ಪ ನಾಚಿಕೆ ಇಲ್ಲ? ಅಷ್ಟು ಅಹಂಕಾರ ಇವ್ರಕಲ್ಲ. ಯಾಕಂದ್ರೆ ಇಷ್ಟು ದಿನ ಅವರೇ ಯಜಮಾನರು, ಏನೋ ಅವರೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋ ತರ ಅವ್ರಿಗೂ ನೆನಪು. ಆದ್ರೆ ಈ ಪೂರ್ತಿ ಪ್ರಪಂಚಕ್ಕೂ ಯಜಮಾನ್ರು ಯಾರು? ಭಗವಂತ ನೀವೇ ಅಲ್ವಾ? ನೀವ್ ಮಾಡಿದ್ದು ಕರೆಕ್ಟೇ ಸ್ವಾಮಿ. ನೋಡಿ ಈ ತರ ಮಾತಾಡ್ಬೇಕು, ವಿಂಧ್ಯಾವಳಿ ತರ ಮಾತಾಡ್ಬೇಕು, ಆ ತರ ಇರ್ಬೇಕು. ಓಕೆ, ಬ್ರಹ್ಮದೇವರು ನೋಡ್ತಾರೆ, ಅಯ್ಯೋ ಇಲ್ಲಿ ಪ್ರಹ್ಲಾದರು ಬಂದಿದ್ದಾರೆ, ತಾತ ಬಂದಿದ್ದಾರೆ, ಒಳ್ಳೇದು ಮಾಡಿದ್ಯಾ ಭಗವಂತ ಅಂತ ಹೇಳಿದ್ದಾರೆ. ಹೆಂಡತಿ ಬಂದಿದ್ದಾಳೆ, ಹೆಂಡತಿ ಒಳ್ಳೇದು ಮಾಡಿದ್ಯಾ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಪಾಪ ಈ ಬಲಿ ಚಕ್ರವರ್ತಿಗೆ ಸಪೋರ್ಟ್ ಮಾಡೋಕೆ ಯಾರೇ ಇಲ್ವೇ? ನಾವು ಅದು ಸಪೋರ್ಟ್ ಮಾಡ್ತೀನಿ, ಅವರು ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ.
ಎಲ್ಲ ಜೀವರಾಶಿಗಳಿಗೂ ಯಜಮಾನರು, ಸ್ನೇಹಿತರು ಎಲ್ಲವೇ ಭಗವಂತ ನೀವೇ ಅಲ್ವಾ. ಸರ್ವವ್ಯಾಪಕಿ ಸ್ವಾಮಿ ನೀವು. ಆಲ್ರೆಡಿ ಈ ಮನುಷ್ಯನಿಗೆ ಜಾಸ್ತಿ ಪನಿಷ್ಮೆಂಟ್ ಕೊಟ್ಟು ಬಿಟ್ಟಿದ್ಯಾ ಸ್ವಾಮಿ, ಅವನು ಬಿಟ್ಬಿಡು ಸಾಕು ಸ್ವಾಮಿ, ಅವನು ಬಿಟ್ಬಿಡು. ಸೊ ನೋಡಿ, ಯಾಕಂದ್ರೆ ಜಾಸ್ತಿ ಅವನಕ್ಕೂ ಈ ತರ ಶಿಕ್ಷೆ ಕೊಡಬಾರ್ದಲ್ವಾ. ಅಷ್ಟು ಶಿಕ್ಷೆ ಕೊಡೋ ತರ ಏನು ಅವ್ನು ಮಾಡಿಲ್ಲ, ಅವ್ನು ಬಿಟ್ಬಿಡಿ ಸ್ವಾಮಿ. ನೋಡಿ, ಬ್ರಹ್ಮ ರಿಕ್ವೆಸ್ಟ್ ಮಾಡ್ತಾರೆ ಅಮ್ಮ. ಬ್ರಹ್ಮ ರಿಕ್ವೆಸ್ಟ್ ಮಾಡ್ತಾರೆ. ಇವಾಗ ಬಲಿ ಮಹಾರಾಜು ಮನಸ್ಸು ಯಾವ ತರ ಇದೆ ನೋಡಿ, ಯಾವ ತರ ಇರುತ್ತೆ ನಾ ಅನ್ಕೊಳ್ಬೋದು. ಸೊ ನೋಡಿ, ಎಲ್ಲಿ ಬ್ರಹ್ಮವೇ ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ನನ್ ತಾತ ರಿಕ್ವೆಸ್ಟ್ ಮಾಡಿಲ್ಲ, ನನ್ ಹೆಂಡತಿ ಅವಳು ರಿಕ್ವೆಸ್ಟ್ ಮಾಡಿಲ್ಲ. ಏನ್ ರಿಲೇಷನ್ ಅಪ್ಪ ಇವ್ರು ಅನ್ಕೊಂಡ್ಬಿಡ್ತಾರಲ್ವಾ. ಸೊ ಆ ತರ ಇತ್ತು ಬಲಿ ಚಕ್ರವರ್ತಿ ಕತೆ. ಬ್ರಹ್ಮ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಯ್ಯೋ ಸ್ವಾಮಿ ಅವನು ಬಿಟ್ಬಿಡಿ ಇನ್ನು. ಸೊ ಈ ತರ, ಯಾಕಂದ್ರೆ ಈ ಬಲಿ ಚಕ್ರವರ್ತಿ ಎಲ್ಲ ನಿಮ್ಗೆ ಅರ್ಪಣೆ ಮಾಡಿಬಿಟ್ಟಿದ್ದಾನಲ್ವಾ. ಇವಾಗ 3 ಜಾಗ ಇಲ್ಲ ಅಂತ ಹೇಳಿದ್ದೀರಾ, ಅದಕ್ಕೂ ಅವನ್ ಶರೀರನೇ ಕೊಟ್ಬಿಟ್ಟಿದ್ದಾನೆ ಸ್ವಾಮಿ ನಿಮ್ಗೂ. ನೀವು ಈ ಜಾಗಲ್ಲಿರೋ ಎಲ್ಲಾ ಲೋಕಗಳು, ಗ್ರಹಗಳು ಎಲ್ಲಾನೇ ಅವನ ಹತ್ರ ಇಂದು ಕಿತ್ತಾಟ್ಕೊಂಡ್ಬಿಟ್ಟಿದ್ಯಾ. ಅವನೆಲ್ಲ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ಸ್ವಾಮಿ. ಇವಾಗ ಮತ್ತೆ ಅವನ ಹತ್ರ ಯಾಕೆ ಈ ತರ ಭಗವಂತ ನಿನ್ ಪಾದಲ್ಲಿ ಈ ತರ ಹೂವು, ನೀರು, ಈ ತರ ಎಲ್ಲ ಹಾಕೋ ಕಮಲದ ಹೂ ತರ ಇರೋದು ನಿನ್ ಪಾದ. ಆ ಪಾದನಿ ಆ ಬಲಿ ಚಕ್ರವರ್ತಿ ತಲೆಯಿಂದ ಎತ್ಬಿಡಿ. ಯಾಕಂದ್ರೆ ಆಲ್ರೆಡಿ ಅವನು ಪೂರ್ತಿ ಎಲ್ಲ ಕೊಟ್ಬಿಡಿ. ಆ ಪಾದಲ್ಲಿ ಪೂರ್ತಿ ಎಲ್ಲಾನು ಅವನ ಹತ್ರ ಇಂದು ತಗೊಂಡ್ಬಿಟ್ಟಿದ್ದೀರಾ. ಇವಾಗ ಅವನಿ ಅರೆಸ್ಟ್ ಮಾಡಿ ಇಟ್ಟಿದ್ದೀರಾ. ಅವನ ದಯವಿಟ್ಟು ಬಿಡಿವಿಸಿ ಸ್ವಾಮಿ. ಯಾರು ಬ್ರಹ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅಲ್ಲಿರೋ ದೇವರುಗಳು, ಮನುಷ್ಯರು, ಹಸುರರು ಎಲ್ಲರಿಗೂ ಬೇಜಾರಾಗ್ತಾ ಇದೆ. ಸೊ ಇವಾಗ ಭಗವಂತ ಮಾತಾಡಕ್ಕೂ ಶುರು ಮಾಡ್ತಾರೆ. ಓ ನನ್ ಪ್ರಿಯವಾದ ಬ್ರಹ್ಮ, ಆಕ್ಚುಲಿ ಈ ಭೌತಿಕ ಸುಖಭೋಗಗಳಿಂದ ಕೆಲವನು ಏನಾಗ್ತಾನಂತೆ, ಮುರುಗಾಗ್ಬಿಡ್ತಾನೆ. ಅದು ಮೂರ್ಗುಣು. ಸೊ ಆ ತರ ಮಂದ ಬುದ್ಧಿ ಆಗ್ಬಿಡ್ತಾನೆ ಅವನು. ಕೆಲವರು ವೆರಿತನ ಬಂದ್ಬಿಡುತ್ತೆ. ಏನು ಮದ, ಆಣೆಗೆ ಮದ ಬಂದ್ರೆ ಏನಾದ ಗೊತ್ತಾಗುತ್ತೆ ಅದಕ್ಕೂ ಅಲ್ವೇ. ಸೊ ಆ ತರ ಮನುಷ್ಯರಿಗೂ ಮದ ಬಂದ್ಬಿಡುತ್ತೆ. ಸೊ ಆ ತರ 3 ಲೋಹ ಎಲ್ಲಾನು ಇವನು ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಅವನ ಹತ್ರ ಇಂದ ಎಲ್ಲಾನು ನಾವು ತಗೊಂಡ್ಬಿಟ್ಟಿದೀವಿ. ಇವಾಗ ಅವನಕ್ಕೂ ಯಾವ ತರ ನಾ ಇವಾಗ ಅವನಕ್ಕೂ ಕರುಣೆ ತೋರಿಸ್ತೀನಿ, ನೀವೇ ನೋಡಿ. ಆಕ್ಚುಲಿ ಅವನು ಸ್ವಂತ ಏನು ಸ್ವಂತ ಅದು ಅವರವರ ಪ್ರಯತ್ನ ಇಂದು ಅವರವರ ಕರ್ಮಣಿ ಕಳೆಯಕ್ಕಾಗತ್ತಾ, ಸ್ಟಾಪ್ ಮಾಡಕ್ಕಾಗತ್ತಾ ಅಂದ್ರೆ ಇಲ್ಲ. ಯಾಕಂದ್ರೆ ಎಲ್ಲಾ ಜೀವರಾಶಿಗಳು ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಒಳಗಡೆ ಸುತ್ತಾಡ್ಕೊಂಡ್ಬಿಟ್ಟುತ್ತೆ. ಸೊ ಇದು ಸ್ಟಾಪ್ ಮಾಡ್ಬೇಕಂದ್ರೆ ಮನುಷ್ಯರು ಏನ್ ಮಾಡ್ಬೇಕು, ಭಗವಂತನ್ನೇ ಇಟ್ಕೋಬೇಕು. ಆದ್ರೆ ಇಲ್ಲಿ ಶ್ರೇಷ್ಠವಾದ ಜೀವರಾಶಿ ಏನು ಅಂದ್ರೆ ಮನುಷ್ಯನಂತೆ. ಅಷ್ಟು ಶ್ರೇಷ್ಠವಾದ ಒಂದು ಜನ್ಮ ಸಿಕ್ಕಿದೆ. ಆದ್ರೆ ಅದು ಇಟ್ಕೊಂಡು ಇವನು ಏನ್ ಮಾಡಿದ್ದಾನೆ, ಎಲ್ಲ ಲೋಹವನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಕೆಲವರಿಗೂ ಗೌರವಾದ ಅದು ದೊಡ್ಡ ಗೌರವ ಒಂದು ಕುಟುಂಬದಲ್ಲಿ ಹುಟ್ಟಿದ್ರೆ ಅಹಂಕಾರ ಬಂದ್ಬಿಡುತ್ತಲ್ವಾ. ಓ ನಾ ಈ ಕುಳದಲ್ಲಿ ಹುಟ್ಟಿದೀನಿ, ಆ ಕುಳದಲ್ಲಿ ಹುಟ್ಟಿದೀನಿ. ಅದೇ ತರ ಸೌಂದರ್ಯವಾಗಿದ್ರೆ ಓ ನಾ ಇಷ್ಟೊಂದು ಸೌಂದರ್ಯ, ಅಷ್ಟೊಂದು ರೂಪ ಸುಂದರಡು ಅನ್ನು ಹೇಳ್ತಾರೆ. ಅವಾಗ ಅಹಂಕಾರ ಬಂದ್ಬಿಡುತ್ತೆ. ಅದೇ ತರ ಯೂತ್ ಯವ್ವನಲ್ಲಿ ಅಹಂಕಾರ ಬರುತ್ತೆ. ಒಳ್ಳೆ ಓದಿದ್ರೆ, ಚೆನ್ನಾಗಿ ಓದಿ ಇರ್ತಾರೆ, ಅವಾಗ ಅಹಂಕಾರ ಬರುತ್ತೆ. ದಾನ ಕೊಡೋದ್ರಲ್ಲೂ ಅಹಂಕಾರ ಬರುತ್ತೆ. ನಂತರ ದಾನ ಕೊಡೋನು ಯಾರಿಲ್ವೇ ಆ ತರ. ಸೊ ಈ ತರ ಒಂದೊಂದು ವಿಷಯಗಳಲ್ಲಿ ಆ ಗರ್ವ ಅಹಂಕಾರ ಬಂದ್ಬಿಡುತ್ತಂತೆ. ಆದ್ರೆ ಇದೆಲ್ಲ ಬಿಡಬೇಕು. ಆ ಸೌಂದರ್ಯ ಕೊಟ್ಟಿದೆ ಯಾರು, ಭಗವಂತನ್ನೇ. ಆ ಜ್ಞಾನ ಕೊಟ್ಟು ಆ ನಮ್ಗೂ ಚೆನ್ನಾಗಿ ಓದಿದ್ವಿ ಅಲ್ವಾ, ಅದು ಕೊಟ್ಟಿರೋದು ಯಾರು, ಆ ಭಗವಂತನ್ನೇ. ಇಷ್ಟು ಐಶ್ವರ್ಯ ಕೊಟ್ಟಿರೋದು ಭಗವಂತನ್ನೇ. ಆ ತರ ಇರ್ಬೇಕಲ್ವಾ.
ಎಲ್ಲ ನಾನು ತನದುನ್ನೆ ಅಹಂಕಾರ ಇದೆ ಅಲ್ವಾ, ಅದೇ ಇಲ್ಲಿ ಪ್ರಾಬ್ಲಮ್. ಸೊ ಭಗವಂತನ ಅನುಗ್ರಹ ಹಿಂದೆ ಇದೆಲ್ಲ ಸಿಕ್ಕಿದೇನು ಎಲ್ಲಿ ಗೊತ್ತಾಗ್ತಾ ಇದೆ ಇವ್ರಿಗೆಲ್ಲ? ಇಲ್ವೇ? ಅಷ್ಟು ಒಂದು ದುರಹಂಕಾರಲ್ಲಿ ಎಲ್ಲರೂ ಬಿದ್ಬಿಡ್ತಾರೆ. ಈ ದುರಹಂಕಾರ ಜಾಸ್ತಿ ಇರುವಾಗ ಅವರು ಭಕ್ತಿ ಸೇವೆಯಲ್ಲಿ ಇರಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ಶುದ್ಧ ಭಕ್ತರಿಗೂ ಭಗವಂತ ಏನ್ ಮಾಡ್ಬಿಡ್ತಾನೆ ಗೊತ್ತಾ? ಶುದ್ಧ ಭಕ್ತರ ಹತ್ರ ಇಂದು ಎಲ್ಲಾನು ಕಿತ್ತಾಡ್ಕೊಂಡ್ಬಿಡ್ತಾನಂತೆ. ಯಾಕಂದ್ರೆ ನೀವು ಯಾವಾಗ ನಮ್ನೆ ನೆನೆಸ್ತಾ ಇರ್ಬೇಕು ಅದಕ್ಕೆ. ಸೊ ಇಲ್ಲಿ ಬಲಿ ಚಕ್ರವರ್ತಿ ಎಲ್ಲಾ ಭೌತಿಕ ಐಶ್ವರ್ಯಗಳು ಪೂರ್ಣವಾಗಿ ಇತ್ತು. ಇವಾಗ ಎಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಅವನಿಗೂ ಭಕ್ತಿ ಕೊಡ್ಬೇಕಲ್ವಾ. ಸೊ ಅದಕ್ಕೆ ತಗೊಂಡ್ಬಿಟ್ಟಿದ್ದೀನಿ. ಆದ್ರೆ ಈ ಬಲಿ ಚಕ್ರವರ್ತಿ ಎಲ್ಲರೂ ಬಲಿ ಚಕ್ರವರ್ತಿನ ಹೊಗಳ್ತಾ ಇದ್ದಾರೆ. ದೇವರುಗಳಾಗಲಿ, ಅಸುರರುಗಳಾಗಲಿ, ನಾಸ್ತಿಗರಾಗಲಿ ಎಲ್ಲರೂ ಹೊಗಳುತ್ತಾರೆ ಯಾರನ್ನೇ? ಬಲಿ ಚಕ್ರವರ್ತಿನಿ. ಯಾಕಂದ್ರೆ ಅಷ್ಟು ಎಲ್ಲ ಇರುತ್ತೆ. ಅವ್ರ ಗುರು ಹೇಳಿದ್ದಾರೆ, ಅಯ್ಯೋ ಕೊಡ್ಬೇಡಪ್ಪ ಕೊಡ್ಬೇಡ. ಆದ್ರೆ ಅವರು ಕೇಳಿಲ್ಲ. ನಾ ಬಹುದನ್ನು ಕೊಡ್ತೀನಿ, ಕೊಟ್ಟು ಬಿಟ್ಟಿದ್ದಾನೆ. ಇದೆಲ್ಲ ನಡೀತೆ, ನಿಮ್ಗೆ ಎಲ್ಲ ತಗೊಂಡ್ಬಿಟ್ಟು ನಿನ್ನ ನರಕಕ್ಕೂ ಕಳಿಸ್ತಾರೆ. ಆದ್ರೆ ಕೇಳಿಲ್ಲ. ಗುರು ಹೇಳಿದ್ದಾರೆ, ಕೇಳಿಲ್ಲ. ಆಧ್ಯಾತ್ಮಿಕ ಗುರು ಹೇಳಿದ್ದಾರೆ, ಹೇಳಿ ಇವನು ಕೇಳಿಲ್ಲ. ಆದ್ರೆ ನೋಡಿ ನಮ್ಮ ಮೇಲ್ಗಡೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ಧರ್ಮ ಫಾಲೋ ಮಾಡಿದ್ದಾನೆ ಇವನು. ಆದ್ರೆ ಇವಾಗ ಎಲ್ಲ ಹೋಯ್ತು ಅವನ ಹತ್ರ ಇಂದು. ಆದ್ರೇನು ಅವನು ಎಷ್ಟು ವಿನಮ್ರತೆ ಆಗಿದ್ದಾನೆ ನೋಡಿ. ನಾ ಅರೆಸ್ಟ್ ಮಾಡಿದೀನಿ, ಅವಾಗ ವಿನಮ್ರತೆ ಆಗಿದ್ದಾನೆ. ಅವರು ಸ್ನೇಹಿತರು ಮತ್ತೆ ಅವನ ರಿಲೇಷನು ಎಲ್ಲರನ್ನೇ ಕಟ್ಟಾಕಿದ್ದೀನಿ. ಆವಾಗ ಅಷ್ಟು ಸುಮ್ಮನೆ ಇದ್ದಾನೆ. ಆಕ್ಚುಲಿ ಎಲ್ಲರೂ ಇವಾಗ ಇವನಿಗೆ ಕೈ ಬಿಟ್ಟಿದ್ದಾರೆ. ಆದ್ರೆ ಇವನು ಏನ್ ಭಯವೇ ಇಲ್ಲ ನೋಡಿ. ಏನಾದ್ರು ಭಯ ಪಟ್ಟಿದ್ದಾನ? ಇಲ್ವೇ? ಅವರ ತಾತಾವು ಆಗ್ಲಿ, ಅವರ ಹೆಂಡತಿ ಆಗ್ಲಿ, ಅವರು ರಿಲೇಷನ್ ಎಲ್ಲರೂ ಬಿಟ್ಬಿಟ್ಟು ಹೋಗು. ಯಾಕಂದ್ರೆ ಅವ್ರ ರಿಲೇಷನ್ ಎಲ್ಲ ಸೈನಿಕರು ಮತ್ತೆ ಸೇನಾಧಿಪತಿ ಮತ್ತೆ ಎಲ್ಲ ಅಧಿಕಾರಿಗಳೆಲ್ಲ ಹೋಗಿ ವಾಮನ ದೇವರು ಮತ್ತೆ ಅವರ ಜೊತೆಲಿರೋನ್ನ ಜಗಳ ಮಾಡಿದಾರಲ್ಲ. ಅವಾಗ ಬಲಿ ಚಕ್ರವರ್ತಿ ಏನ್ ಹೇಳಿದಾರೆ? ಜಗಳ ಮಾಡಬಾರದು, ಸ್ಟಾಪ್ ಮಾಡಿ ಹೇಳಿದಾರಲ್ವಾ. ಸೊ ಅವಾಗ ಅವ್ರಿಗೆಲ್ಲ ಕೋಪ ಬಂದ, ಇವ್ರಿಗೋಸ್ಕರ ನಾವು ಜಗಳ ಮಾಡಿದ್ರೆ ಇದೇನು, ಸ್ಟಾಪ್ ಮಾಡಿನೇ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆ? ಇವನು ಆಧ್ಯಾತ್ಮಿಕ ಗುರು, ಇವನು ಎಷ್ಟು ಬೈದಿದ್ದಾರೆ, ಬೈದು ಬಿಟ್ಟು ಶಾಪವನ್ನು ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಇವನಿಗೆ ಯಾರೇ ಇಲ್ಲ ಇವಾಗ, ಯಾರಿಲ್ಲ. ಎಲ್ಲ ಸಕಲ ಐಶ್ವರ್ಯ ಹೋಯ್ತು. ಇವನಿಗೆ ಸಪೋರ್ಟ್ ಮಾಡೋರು ಯಾರೇ ಇಲ್ಲ ನೋಡಿ. ಆ ತರ ಆಗಿಬಿಟ್ಟಿದ್ದಾನೆ. ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಇವನಿಗೆ. ಆವಾಗ ಇವನು ಎಷ್ಟು ವಿನಮ್ರತೆ ಆಗಿದ್ದಾನೆ ನೋಡಿ. ನಾ ಬಿಡಲ್ವೇ? ನಾ ಬಿಡಲ್ಲ. ಸೊ ಎಷ್ಟು ಒಂದು ಸಹನೆ, ಇವನಿಗೆ ಎಷ್ಟು ಸಹನೆ ಇದೆ ಟೆಸ್ಟ್ ಮಾಡಿದೀನಿ. ಇಟ್ಸ್ ವೆರಿ ಗ್ರೇಟ್. ಚೆನ್ನಾಗೆ ಎಲ್ಲ ಸಗಿಸ್ಕೊಂಡಿದ್ದಾನೆ ಅವನು. ಇಷ್ಟು ಸಹನೆ ದೇವರುಗಳ ಹತ್ರವೂ ಇಲ್ಲ, ಅಷ್ಟು ಸಗಿಸ್ಕೊಳ್ತಾ ಇದ್ದಾನೆ ಅವನು. ಅದಕ್ಕೆ ಇವಾಗ ನಾ ಹೇಳ್ತಾ ಇದ್ದೀನಿ ನೋಡಿ. ಸಾವರ್ಣಿಮನು ಆ ಕಾಲದಲ್ಲಿ ಸ್ವರ್ಗರಾಜನಾಗ ಯಾರು? ಬಲಿ ಚಕ್ರವರ್ತಿ ಇರ್ತಾರೆ. ಬಲಿ ಚಕ್ರವರ್ತಿ ನೀವು ಆ ಇಂದ್ರ ಪೋಸ್ಟ್ ಯಾವಾಗ? ಇವಾಗ 7th ಮನು ಅಲ್ವಾ? 8th ಮನು ಕಾಲದಲ್ಲಿ ಪೂರ್ತಿ ನೀವೇ ಇಂದ್ರನಾಗಿರ್ತೀಯ. ಸೊ ಅಷ್ಟು ತಕ್ಕ ಈ 7th ಮನು ಕಾಲದಲ್ಲಿ ಅವನ ಇಂದ್ರನಾಗಿ ಇರ್ಲಿ. ಅಷ್ಟು ತಕ್ಕ ನೀವೇನ್ ಮಾಡು, ನಾವು ಬಂದು ನಿಮ್ಗೋಸ್ಕರ ಸುತ್ತಲ ಲೋಕಲ್ಲಿ ಅಷ್ಟು ಚೆನ್ನಾಗಿ ಮಾಡಿದೀನಿ. ಸ್ವರ್ಗ ಏನು? ಸ್ವರ್ಗ, ಆ ಸ್ವರ್ಗ ಇಂದು 1000 ಹೆಚ್ಚು ಅಷ್ಟು ಒಳ್ಳೆ ಜಾಗ ಅಲ್ಲಿ ನಿಮ್ಗೋಸ್ಕರ ನಾವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಸಂತೋಷವಾಗಿರಿ. ಅದೇ ತರ ಸುರಕ್ಷವಾಗಿರ್ಬೇಕು. ಯಾಕಂದ್ರೆ ನಿನ್ನ ಮನಸ್ಸು, ನಿನ್ನ ಶರೀರ ಯಾವೊಂದು ದುಃಖ ಅಲ್ಲಿ ಇಲ್ಲ, ಯಾವೊಂದು ಟಯರ್ಡು ಅದೇ ತರ ನೀವು ಸೋಲೋ ಏನೇ ಇಲ್ಲ. ಒನ್ಲಿ ಸುಖಭೋಗಗಳು ಅನುಭವಿಸ್ಕೊಂಡು ಅಲ್ಲಿ ಸಂತೋಷವಾಗಿರಿ. ಹೋಗಿ ನೀವು
ರಿಲೇಷನು ಸುತ್ತಲ ಲೋಕದಲ್ಲಿ ಸಕಲ ಐಶ್ವರ್ಯ ಇರುತ್ತೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನು ಎಲ್ಲನೂ ಕರ್ಕೊಂಡು ಅಲ್ಲಿ ಹೋಗಿ ಸರ್ವಮಂಗಲ ನಿಮ್ಗೆ ಉಂಟಾಗಲಿ. ಆ್ಯಕ್ಚುಲಿ ಭಗವಂತನೇ ನೋಡಕ್ಕೆ ಎಷ್ಟೋ ವರ್ಷಗಳು, ಕೋಟಾನುಕೋಟಿ ವರ್ಷಗಳು ತಪಸ್ ಮಾಡ್ತಾರಂತೆ. ಋಷಿಗಳು, ಮುನಿವರ್ಗಳು, ಎಷ್ಟೋ ದೇವರುಗಳು ಎಲ್ಲರೂ ತಪಸ್ ಮಾಡ್ತಾರೆ. ಆ ಭಗವಂತ ಇವಾಗ ಅವರ ಮನೆಯಲ್ಲಿ ಏನೋ ಒಂದು ವಾಚ್ಮ್ಯಾನ್ ತರ ಭಗವಂತ ನಾವಲ್ಲಿ ನಿಲ್ಕೊಂಡಿರ್ತೀನಿ, ನಿಮ್ಗೂ ನಾವು ಸುರಕ್ಷಣವಾಗಿ ಅಲ್ಲಿ ಇರ್ತೀನಿ. ಆ ಭಗವಂತನ ಒಂದು ಕ್ಷಣ ನೋಡ್ಬೇಕಂದ್ರೆ ಅಷ್ಟು ತಪಸ್ ಮಾಡಬೇಕು. ಆ ತರ ಭಗವಂತ ಯಾವಾಗ ಬಲಿ ಚಕ್ರವರ್ತಿ ಮುಂದೆ ನಿಲ್ಕೊಂಡಿರ್ತಾರಂತೆ. ಅಲ್ಲಿ ಆ ಅಸುರರುಗಳು ಯಾರಾದ್ರೂ ನಿಮ್ ಮಾತು ಕೇಳಿಲ್ಲ ಅಂದ್ರೆ ನಮ್ ಚಕ್ರಾಯುಧ ಅವ್ರಿಗೆ ಪನಿಷ್ಮೆಂಟ್ ಕೊಡುತ್ತೆ. ಮತ್ತೆ ಯಾವ ಗ್ರಹವಾಸಿಗಳು ನಿಮ್ಮ ಹತ್ರ ಬರಕ್ಕಾಗಲ್ಲ, ಯಾವ ಗ್ರಹ ಇರೋರು ನಿಮ್ಗೆ ಹಿಂಸೆ ಕೊಡಕ್ಕಾಗಲ್ಲ. ಯಾಕಂದ್ರೆ ನಾವೇ ನಿಮ್ಗೆ ಅಲ್ಲಿ ರಕ್ಷಣವಾಗಿ ಇರ್ತೀನಲ್ವಾ. ಸೊ ನನ್ನ ಸಗಾಕಲಾಗಲಿ, ನನ್ನ ಉಪಕರಣಗಳು, ಅதாவது ಸಂಘಚಕ್ರ ಎಲ್ಲ ಇರುತ್ತಲ್ಲ, ನನ್ನ ಉಪಕರಣಗಳು, ಅದಾவது ಭಗವಂತನ ಆಯುಧಗಳು, ನನ್ನ ಸಗಾಕಲು ಎಲ್ಲ ನಿಮ್ಗೆ ರಕ್ಷಣೆ ಮಾಡ್ತಾರೆ. ಬಲಿ ಚಕ್ರವರ್ತಿ ಏನ್ ಭಯ ಬೇಡ ಬಿಡಿ, ನಾನು ನಿಮ್ಗೆ ರಕ್ಷಣೆ ಮಾಡ್ತೀನಿ ನೀನು ಹೇಳ್ತಾ ಇದ್ದಾರೆ. ಹೋಗು, ಅಲ್ಲಿ ಅಸುರರುಗಳು ದಾನವರುಗಳ ಜೊತೆಲಿ ಅಲ್ಲಿ ಸಂತೋಷವಾಗ ಅನುಭವಿಸ್ಕೊಂಡು ಯಾವ ಒಂದು ಚಿಂತನೆ ಬೇಡ, ನಾವಿರ್ತೀನಲ್ವಾ, ನಾನು ನಿಮ್ಗೆ ರಕ್ಷಣೆ ಮಾಡ್ತೀನಿ ಭಗವಂತ ಹೇಳ್ತಾರೆ. ನೋಡಿ ಎಷ್ಟು ತಪಸ್ ಮಾಡಿದ್ರೆ ಆ ಭಗವಂತನಿ ಒಂದು ಕ್ಷಣಲ್ಲಿ ದರ್ಶನ ನೋಡಕ್ಕಾಗತ್ತೆ. ಆದ್ರೆ ಆ ಬಲಿ ಚಕ್ರವರ್ತಿ ಯಾವಾಗ ಭಗವಂತ ನೋಡ್ತಾ ಇರ್ಬೇಕಂತೆ. ಇವಾಗ ಅವ್ರು ಇರೋದು ಸುತಲ ಲೋಕವ ಇಲ್ಲ ವೈಕುಂಠವ ಅಂತ ಗೊತ್ತಿಲ್ಲ. ಆ ತರ ಭಗವಂತ ಯಾವಾಗ ನಿತ್ಯ ಭಗವಂತ ಅಲ್ಲಿದಾರಂತೆ. ಸೊ ಇವಾಗ ನಮಗೂ 22 ಅಧ್ಯಾಯ ಕಂಪ್ಲೀಟ್ ಆಯ್ತು. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.